ಜೋರು ಮಳೆ ಮಚ್ಚಿಡಿದು ಕಾಳಿ ಅಗ್ನಿಹೋತ್ರಿ ಆರ್ಭಟ. 70ರ ಕಾಲಘಟ್ಟ ರೌಡಿಗಳ ಹೊಡೆದಾಟ. ಇದು ಕೆಡಿ ಸಿನಿಮಾ ಮುನ್ನೋಟ ಅರ್ಥಾತ್ ಸದ್ಯ ಬಂದಿರೋ ಹೊಸ ಟೀಸರ್ ಹೈಲೈಟ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಇದು. ಮುಂಬೈನಲ್ಲಿ ಚಿತ್ರದ ಟೀಸರ್ ರಿಲೀಸ್ ಮಾಡಿ ಭರ್ಜರಿ ಪ್ರಚಾರಕ್ಕೆ ಚಿತ್ರತಂಡ ಚಾಲನೆ ಕೊಟ್ಟಿದೆ. ಮೊದಲ ನೋಟದಲ್ಲೇ ಟೀಸರ್ ಅಭಿಮಾನಿಗಳ ಗಮನ ಸೆಳೆದಿದೆ. ಪ್ರೇಮ್ ಮೇಕಿಂಗ್, ಧ್ರುವ ಸರ್ಜಾ ಹಾಗೂ ಸಂಜು ಬಾಬಾ ಮಾಸ್ ಪರ್ಫಾರ್ಮೆನ್ಸ್ ಝಲಕ್ ಕೊಡ್ತಿದೆ. ಟೀಸರ್ ನೋಡಿದರೆ ತೆರೆ ಮೇಲೆ ಸಿನಿಮಾ ಅದ್ಭುತ ಅನುಭವ ನೀಡುವ ಸುಳಿವು ಕೊಡ್ತಿದೆ. ಇದು ಕೆಡಿ ಚಿತ್ರದ ಮುಖ್ಯ ಪಾತ್ರಗಳನ್ನು ಪರಿಚಯಿಸುವ ಟೀಸರ್ ಎನ್ನುವಂತಿದೆ. ಅದರಲ್ಲೂ ಧ್ರುವ ಹಾಗೂ ಸಂಜಯ್ ದತ್ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ. 5 ಭಾಷೆಗಳಲ್ಲಿ ಟೀಸರ್ ಹೊರಬಂದಿದ್ದು ಸಖತ್ ಸದ್ದು ಮಾಡುತ್ತಿದೆ. ಆದರೆ ಸಿನಿಮಾ ಬಿಡುಗಡೆ ದಿನಾಂಕ ಮಾತ್ರ ರಿವೀಲ್ ಆಗಿಲ್ಲ. ಇನ್ನೂ ಎಷ್ಟು ದಿನ ಕಾಯಬೇಕು ಎಂದು ಸಿನಿ ರಸಿಕರು ಬೇಸರಗೊಂಡಿದ್ದಾರೆ. ಟೀಸರ್ನಲ್ಲಿ ಧ್ರುವ ದತ್ ಪ್ರೆಸೆನ್ಸ್ ಹಾಗೂ BGM ಬೊಂಬಾಟ್ ಆಗಿದೆ. ಆದರೆ ಇನ್ನೂ ಏನೋ ಬೇಕಿತ್ತು ಎಂದು ಅನ್ನಿಸದೇ ಇರದು. ಕರ್ನಾಟಕದಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಸಿನಿಮಾ ಮಾಡುತ್ತಾ ಇದ್ದಾರೆ ಎನ್ನಲಾಗುತ್ತಿದೆ. ಇನ್ನು ಕಾಳಿದಾಸನಾಗಿ ಧ್ರುವ, ಡಕ್ ದೇವನಾಗಿ ಸಂಜಯ್ ದತ್, ಮಚ್ಚಲಕ್ಷ್ಮಿಯಾಗಿ ರೇಷ್ಮಾ, ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್, ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ, ಅಣ್ಣಯ್ಯಪ್ಪ ಆಗಿ ರವಿಚಂದ್ರನ್ ಕದರ್ ಹೇಗಿರ್ತಿದೆ ಅನ್ನೋದು ಟೀಸರ್ನಲ್ಲಿ ಗೊತ್ತಾಗ್ತಿದೆ. ಬಹಳ ದೊಡ್ಡದಾಗಿ ಪ್ರೇಮ್ ಏನೋ ಪ್ಲ್ಯಾನ್ ಮಾಡಿರುವಂತೆ ಕಾಣ್ತಿದೆ. ವಿಲಿಯಂ ಡೇವಿಡ್ ಕ್ಯಾಮ್ರಾ ಕಣ್ಣಲ್ಲಿ ಒಂದಷ್ಟು ಸನ್ನಿವೇಶಗಳು ಮಜಾ ಕೊಡುತ್ತವೆ. ಅರ್ಜುನ್ ಜನ್ಯ BGM ಕೂಡ ಚೆನ್ನಾಗಿದೆ. ನೂರಾ ಫತೇಹಿ ಗ್ಲಾಮರ್ ಟಚ್ ಕೂಡ ಚಿತ್ರಕ್ಕಿದೆ. ಆರ್ಮುಗ ರವಿಶಂಕರ್ ಖಡಕ್ ವಾಯ್ಸ್ನಲ್ಲಿ ಕೆಲ ಡೈಲಾಗ್ಸ್ಗಳು ಮಜಾ ಕೊಡುತ್ತವೆ. ಇನ್ನು ಬಹುತೇಕ ಪ್ರೇಮ್ಗಳಲ್ಲಿ ಕತ್ತಲು ಆವರಿಸಿಕೊಂಡಿದೆ. 70ರ ಕಾಲಘಟ್ಟ ತೋರಿಸಲು ಚಿತ್ರತಂಡ ಇದನ್ನು ಆಯ್ಕೆ ಮಾಡಿಕೊಂಡಂತೆ ಕಾಣ್ತಿದೆ. ಈಗಾಗಲೇ ಒಂದಷ್ಟು ಸಿನಿಮಾಗಳು ಇದೇ ರೀತಿ ಬಂದು ಪ್ರೇಕ್ಷಕರಿಗೆ ಬೇಸರ ಮೂಡಿಸಿದೆ. ಕೆಡಿ ಸಿನಿಮಾ ಕೂಡ ಅಂಥದ್ದೇ ಅನುಭವ ನೀಡುತ್ತಾ ಕಾದು ನೋಡಬೇಕಿದೆ. ಭಾರೀ ಸೆಟ್ಗಳನ್ನು ನಿರ್ಮಿಸಿ ಯಾವುದಕ್ಕೂ ರಾಜಿಯಾಗದೆ ಬಹಳ ಅದ್ಧೂರಿಯಾಗಿ ಸಿನಿಮಾ ಕಟ್ಟಿಕೊಡುವ ಪ್ರಯತ್ನ ಮಾಡುತ್ತಿದೆ ಚಿತ್ರತಂಡ. ಬಾಯಲ್ಲಿ ಮಚ್ ಕಟ್ಟಿಕೊಂಡು ಕಿಡಿಗೇಡಿಯನ್ನು ಧ್ರುವ ತನ್ನ ಸೊಂಟಕ್ಕೆ ಸುತ್ತಿಕೊಂಡಂತೆ ಹಿಡಿದು ಹೆಜ್ಜೆ ಹಾಕುವ ದೃಶ್ಯ ಅಭಿಮಾನಿಗಳಿಗೆ ಬಹಳ ಇಷ್ಟವಾಗಿದೆ. ಇನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಸಂಜಯ್ ದತ್ ಮಾಸ್ ಡೈಲಾಗ್ ಕಿಕ್ ಕೊಡುತ್ತಿದೆ. ನಿರ್ದೇಶಕ ಪ್ರೇಮ್ ಮೇಲೆ ಬಹಳಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ. ಹಿಂದಿನ ಸಿನಿಮಾಗಳಲ್ಲಿ ಆಗ್ತಿದ್ದ ತಪ್ಪು ಪುನರಾವರ್ತನೆ ಮಾಡದೆ ಈ ಬಾರಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ ಎಂದು ಕಾಯುತ್ತಿದ್ದಾರೆ. ಮಾರ್ಟಿನ್ ಸಿನಿಮಾ ಮಾಡಿ ಸೋತಿದ್ದ ಧ್ರುವ ಸರ್ಜಾ ಕೂಡ ಭರ್ಜರಿ ಕಮ್ಬ್ಯಾಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ವಿಭಿನ್ನ ಶೇಡ್ಗಳಲ್ಲಿ ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ನೋಡಲು ಸಿನಿ ರಸಿಕರು ಎದುರು ನೋಡುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಡಿ ಸಿನಿಮಾ ಬಿಡುಗಡೆ ಆಗುತ್ತದೆ ಎಂದು ಕೆಲವರು ಭಾವಿಸಿದ್ದರು. ಆದರೆ ಮತ್ತಷ್ಟು ತಡವಾಗುವ ಸುಳಿವು ಸಿಕ್ಕಿದೆ. ಈಗಾಗಲೇ 2 ಸಾಂಗ್ ಹೊರಬಂದು ಹಿಟ್ಟಾಗಿದೆ. ಇನ್ನುಳಿದ ಸಾಂಗ್ ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.